ಹಾಯ್ ಎವ್ರಿವನ್. ಇವತ್ತು ಆ್ಯಸ್ ಯೂಶುವಲ್ ಆಗಿ 0.75 mm ನೀಡಲ್ ತೊಗೊಂಡಿದ್ದೀನಿ ಮತ್ತು ಮಿಡಲ್ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ ಡಿಸೈನ್ ಮಾಡಲಿಕ್ಕೆ. ಮತ್ತು 6 ಎಳೆ ದಾರ ತೊಗೊಂಡು ಅದಕ್ಕೆ ನಾಟ್ ಮಾಡಿ ಇಟ್ಟಿದ್ದೀನಿ. ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಮೊದಲು ನೀಡಲ್ನ ತಗೊಂಡು ಮೇಲಿಂದ ಬಟ್ಟೆಗೆ ಮೇಲಿಂದ ಸೂಜಿ ಹಾಕಿ ಒಳಗಡೆಯಿಂದ ದಾರನ ಸೇರಿಸಿ ಅದನ್ನು ಎಳ್ಕೊಬೇಕು. ಎಳ್ಕೊಂಡಾದಮೇಲೆ ನೋಡಿ ಈ ಥರ ಅದು ಫ್ರೀಸ್ ಆಗುತ್ತೆ, ಅದು ಸಿಗಾಕ್ಕೊಳ್ಳುತ್ತೆ. ಸಿಗಾಕೊಂಡ್ಮೇಲೆ ಆಮೇಲೆ ಅದನ್ನು ಇಟ್ಕೊಂಡು ನಾಟ್ ಮಾಡಬೇಕು. ನೋಡಿ ದಾರನ ಒಳಗಡೆ ಸೇರಿಸಿ ನಾಟ್ ಮಾಡ್ಕೊಳ್ಳಿ. ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಒಂದು ಚೈನ್ ಹಾಕಿ, ಚೈನ್ ಆದಮೇಲೆ ಮತ್ತೆ ಡಬಲ್ ಕ್ರೋಶೆ ಮಾಡಬೇಕು. ಡಬಲ್ ಕ್ರೋಶೆಗೆ ದಾರನ ಸಿಗಿಸಿ ಬಟ್ಟೆಗೆ ಸಿಗಿಸ್ಕೊಳ್ಳಿ. ಬಟ್ಟೆಯಲ್ಲಿ ಲಾಕ್ ಮಾಡಿ, ಬಟ್ಟೆಯಲ್ಲಿ ಲಾಕ್ ಮಾಡಿ ದಾರ ಅಂತಂದರೆ ನೋಡಿ 3 ಚೈನ್ ದಾರನ ಲಾಕ್ ಮಾಡಿ ಬಟ್ಟೆಗೆ ಸಿಕ್ಸಿದ್ರೆ ನಿಮಗೆ 3 ಚೈನ್ ಸಿಗುತ್ತೆ. ದಾರದ ಮೇಲೆ ಸೂಜಿ ಮೇಲೆ 3 ಚೈನ್ ಇರುತ್ತೆ. 2 ದಾರ 1 ಮಾಡಿ ಮತ್ತು 2 ದಾರ 1 ಮಾಡಿ, ಇದನ್ನು ಡಬಲ್ ಕ್ರೋಶೆ ಅಂತೀವಿ. ಸೊ ಈ ಥರ ಡಬಲ್ ಕ್ರೋಶೆ ಮಾಡಿ ಅದಾದಮೇಲೆ ಮತ್ತೆ ಒಂದು ಬೀಡನ್ನು ಸೂಜಿಗೆ ಪೋಣಿಸಿ ಅದರಿಂದ ಮತ್ತೆ ದಾರಕ್ಕೆ ಸಿಕ್ಕಿಸಿ, ದಾರಕ್ಕೆ ಆಮೇಲೆ ಮಣಿನ ಲಾಕ್ ಮಾಡಿ. ಲಾಕ್ ಮಾಡಾದಮೇಲೆ ಮಣಿಯಷ್ಟು ಗ್ಯಾಪ್ ಬಿಟ್ಟು ಮತ್ತೆ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮತ್ತೆ ಡಬಲ್ ಕ್ರೋಶೆ 3 ಚೈನ್ ಇರುತ್ತೆ. 3 ಚೈನ್ನ 2 ಚೈನ್ 1 2 ಚೈನ್ 1 ಮಾಡಬೇಕು. ನೆಕ್ಸ್ಟು ಸೇಮು ಅದೇ ಥರ ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ದಾರನ ಸುತ್ಕೋಬೇಕು. ಸೂಜಿ ಮೇಲೆ ದಾರ ತೊಗೊಂಡು ಬಟ್ಟೆ ಒಳಗಡೆ ಹೋಗಿ ಲಾಕ್ ದಾರ ಅಂತಂದು ಸೂಜಿಯಿಂದ 3 ದಾರ ಇರುತ್ತೆ. 2 ದಾರ 1 ಮಾಡಿ ಮತ್ತು 2 ದಾರ 1 ಮಾಡಿ. ಸೊ ಈಗ 2 ಡಬಲ್ ಕ್ರೋಶೆ ಆಯಿತು. ಆಮೇಲೆ ಸೇಮು ಮತ್ತು ಬೀಡನ್ನ ಹಾಕ್ಕೊಳ್ಬೇಕು. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿ. ನೋಡಿ ಈ ಥರ ಬೀಡ್ ಲಾಕ್ ಮಾಡಿ. ನಿಮ್ಗೇನಾದರೂ ವಿಡಿಯೋ ಫಾಸ್ಟ್ ಅನಿಸಿದ್ರೆ ವಿಡಿಯೋನ ಪಾಸ್ ಮಾಡಿ, ಅಥವಾ ಅದಕ್ಕೆ ಸೆಟ್ಟಿಂಗ್ಸ್ ಇರುತ್ತೆ, ಸೆಟ್ಟಿಂಗ್ಸಲ್ಲಿ ಹೋಗಿ ವಿಡಿಯೋನ ಸ್ವಲ್ಪ ಸ್ಲೋ ಮಾಡಿಕೊಂಡು ನೋಡಿ. ಮತ್ತು ಸೇಮ್ ಆ್ಯಸ್ ಇಟ್ ಈಸ್ ಮತ್ತು ಡಬಲ್ ಕ್ರೋಶನ ಮಾಡ್ಕೋಬೇಕು. ಇದೇನಿಲ್ಲ, ಸಿಂಪಲ್ ಡಿಸೈನು. 2 ಡಬಲ್ ಕ್ರೋಶೆ ಮಾಡಿ ಮತ್ತು ಒಂದು ಬೀಡ್ ಹಾಕಿ ಮತ್ತು ಬೀಡ್ ಲಾಕ್ ಮಾಡಿ ಮತ್ತು 2 ಡಬಲ್ ಕ್ರೋಶೆ. ಇದೇ ಥರನೇ ಡಬಲ್ ಕ್ರೋಶೆಗಳನ್ನ ಮಾಡ್ತಾ ಹೋಗಬೇಕಾಗತ್ತೆ. ಇಡೀ ಸ್ಯಾರಿಗೆ ಇದೇ ಥರನೇ ಮಾಡಬೇಕು. ಸೊ ನೋಡಿ ಇದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪು ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಈ ಥರ ಡಬಲ್ ಕ್ರೋಶೆ ಹಾಕಿ ಮತ್ತು ಬೀಡ್ ಲಾಕ್ ಮಾಡಿ, ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ. ನೋಡಿ ಈ ಥರ ಮತ್ತು ಡಬಲ್ ಕ್ರೋಶೆ. ಇದೇ ಥರ ಇಡೀ ಸ್ಯಾರಿ ಕಂಟಿನ್ಯೂ ಮಾಡಿ. ನಾನು ಮಾಡಿ ತೋರಿಸ್ತೀನಿ ನೋಡಿ. ಮತ್ತು ಡಬಲ್ ಕ್ರೋಶೆ. ಈ ಡಿಸೈನ್ನ ನೀವು ಸ್ಯಾರಿಗೂ ಹಾಕ್ಬೋದು, ಮತ್ತು ಸಿಂಪಲಾಗಿ ಡಿಸೈನ್ ಬೇಕು ಅನ್ನೋರು ಹಾಕ್ಬೋದು, ಮತ್ತು ದುಪ್ಪಟ್ಟಗಳಿಗೂ ಹಾಕ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ 2 ಚೈನ್ ಹಾಕಿ ಮತ್ತು ಒಂದು ಬೀಡ್ ಲಾಕ್ ಮತ್ತು 2 ಚೈನ್ ಮತ್ತು ಬೀಡ್ ಲಾಕ್, 2 ಚೈನ್ ಮತ್ತು ಬೀಡ್ ಲಾಕ್ ಮತ್ತು 2 ಚೈನ್. ಈ ಥರ ಫುಲ್ ಸ್ಯಾರಿಗೂ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಲಾಸ್ಟ್ ಸ್ಟೇಜಲ್ಲಿದ್ದೀನಿ. ಲಾಸ್ಟ್ ಸ್ಟೆಪ್ಪಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಫಸ್ಟ್ರಲ್ಲಿ ಹೆಂಗೆ ಮಾಡಿದ್ವೋ ಆ ಥರನೇ ಕಂಟಿನ್ಯೂ ಮಾಡಬೇಕು. ಮತ್ತು 2 ಚೈನ್ ಹಾಕಿ ಮತ್ತು ಡಬಲ್ ಕ್ರೋಶೆ ಫಸ್ಟ್ ಮಾಡಿಕೊಂಡು ನೆಕ್ಸ್ಟು 1 ಚೈನ್ ಹಾಕಿ. ನೋಡಿ ಇಲ್ಲಿ ರಾಂಗ್ ಆಯಿತು. ಇಲ್ಲಿ 1 ಚೈನ್ ಹಾಕ್ಕೋಬೇಕು. ಫಸ್ಟು 1 ಚೈನ್ ಮತ್ತು 2 ಚೈನ್ ಹಾಕಿ ಮತ್ತು ಅದನ್ನು ನೀವು ಸ್ಯಾರಿಗೆ ಲಾಕ್ ಮಾಡಬೇಕು. ಫಸ್ಟಲ್ಲಿ ಹೇಗೆ ಮಾಡಿದ್ವಿ, 1 ಚೈನ್ ಹಾಕಿ ನಿಮಗೆ ಅಲ್ಲಿ 2 ಚೈನ್ ಹಾಕಿ ಮತ್ತೆ ಲಾಕ್ ಮಾಡಿಕೊಂಡೆ. ಅದೇ ಥರ ಇಲ್ಲೂ 2 ಚೈನ್ ಹಾಕಿ ಮತ್ತೆ ಲಾಕ್ ಮಾಡಬೇಕು. ಇದು ಒಂದು ಡಬಲ್ ಕ್ರೋಶೆ ಥರ ಕನ್ಸಿಡರ್ ಮಾಡ್ತೀವಿ. ಸೊ ಈ ಥರ ಮಾಡಿ ಇದನ್ನು ದಾರನ ಲಾಕ್ ಮಾಡಿ ದಾರನ ಕಟ್ ಮಾಡಬೇಕು. ದಾರನ ಲಾಕ್ ಮಾಡಿ ಟೈಟ್ ಮಾಡಿ ಮತ್ತು ದಾರನ
ಕಟ್ ಮಾಡಬೇಕು. ನೋಡಿ ನಾನು ಸ್ವಲ್ಪ ಲೂಸ್ ಆಯಿತು, ಸೊ ಅದಕ್ಕೋಸ್ಕರ ಮತ್ತೆ ಮಾಡ್ತಾಯಿದ್ದೀನಿ. ನೋಡಿ ಲಾಕ್ ಮಾಡಾಯಿತು. ಮತ್ತು ಇದನ್ನು ಕಟ್ ಮಾಡಿ ತೆಗಿಬೇಕು. ದಾರನ ಕಟ್ ಮಾಡಿ ತೆಗಿತೀನಿ. ಮತ್ತು ದಾರನ ಟೈಟ್ ಮಾಡಿ. ಇದು ಫಸ್ಟ್ ಸ್ಟೆಪ್. ಸ್ಟೆಪ್ಗೆ ಪರ್ಪಲ್ ಕಲರ್ ದಾರ ತೊಗೊಂಡಿದ್ದೀನಿ. ಸೊ ಲಾಕ್ ಮಾಡ್ಕೊತಾ ಇದ್ದೀನಿ. ಆ್ಯಸ್ ಇಟ್ ಈಸ್ ಬಟ್ಟೆಗೆ ಲಾಕ್ ಮಾಡಿ, ಮತ್ತು ಚೈನ್ ಹಾಕಿರ್ತೀವಲ್ವ ಬಟ್ಟೆಗೆ ಲಾಕ್ ಮಾಡಿ ಚೈನ್ ಹಾಕಿರ್ತೀವಲ್ವ ಅಲ್ಲೋಗಿ ಒಂದು ಚೈನ್ ಹಾಕಿ, ಮತ್ತು ಸಿಂಗಲ್ ಕ್ರೋಶೆ ಮಾಡಿ ಒಂದು ಸಿಂಗಲ್ ಕ್ರೋಶೆ ಮಾಡಿ, ಮತ್ತು ಆ ಮಧ್ಯದಲ್ಲಿ ಚೈನ್ ಗ್ಯಾಪ್ ಮಧ್ಯದಲ್ಲಿ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಗ್ಯಾಪ್ ಸಿಗುತ್ತೆ, ಅಲ್ಲೋಗಿ ಮತ್ತು ಒಂದು ಸಿಂಗಲ್ ಕ್ರೋಶೆ ಮಾಡಿ, ಮತ್ತು ಬೀಡ್ಸ್ ಹಿಂದೆ ದಾರ ಇರುತ್ತೆ, ಆ ದಾರದಲ್ಲಿ 6 ಸಿಂಗಲ್ ಕ್ರೋಶೆನ ಮಾಡಬೇಕು. ನೋಡಿ ದಾರನ ಫುಲ್ ಎಳ್ಕೊಂಡು 6 ಸಿಂಗಲ್ ಕ್ರೋಶೆನ ಮಾಡಬೇಕಾಗತ್ತೆ. ನೋಡಿ 1 2 3 4 5 ನೋಡಿ 5ರಲ್ಲೂ ಮತ್ತೆ ಲೂಸ್ ಆಯಿತು. ಮತ್ತು ಬ್ಯಾಕ್ ಬಂದು ಮತ್ತೆ ಮಾಡ್ತೀನಿ. 5 ಮತ್ತು 6 ಈ ಥರ 6 ಸಿಂಗಲ್ ಕ್ರೋಶನ ಮಾಡಿ, ಈ 2 ಡಬಲ್ ಕ್ರೋಶೆ ಇರುತ್ತಲ್ವ ಆ ಮಧ್ಯದಲ್ಲಿ ಗ್ಯಾಪ್ ಸಿಗುತ್ತಲ್ವ ಅಲ್ಲಿ ಬಂದು ಮತ್ತೆ ಲಾಕ್ ಮಾಡ್ಕೋಬೇಕು. ನೋಡಿ ಸಿಂಪಲ್ ಡಿಸೈನು ಫ್ರೆಂಡ್ಸ್, ಇಷ್ಟೇ. ಈ ಥರ ನೀವು ಇದನ್ನು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಸೇಮ್ ಮತ್ತು ಬೀಡ್ಸ್ ಹಿಂದೆ ಇರೋ ದಾರಕ್ಕೆ ಹೋಗಿ ಮತ್ತೆ ನೀವು ಲಾಕ್ ಮಾಡಿ ಇದು 6 ಸಿಂಗಲ್ ಕ್ರೋಶೆನ ಹಾಕಬೇಕು. ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ ಡಿಸೈನು, ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ದುಪ್ಪಟ್ಟಾಗೂ ಹಾಕ್ಕೋಬೋದು, ಸ್ಯಾರಿಗೂ ಹಾಕ್ಕೋಬೋದು. ಓಕೆ, ಅದರಲ್ಲೂ ನಿಮಗೆ ಕುಚ್ಚು ಯಾವ ಥರ ಕಟ್ಕೋಬೇಕು ಅನಿಸುತ್ತೆ ಆ ಥರ ಕಟ್ಕೋಬೋದು. ಅದರಲ್ಲೂ ವೆರೈಟಿಯಾಗಿ ಕಟ್ಕೋಬೋದು. ನೋಡಿ ಮತ್ತು ದಾರದಿಂದ ಇರುವಂಥ ಮತ್ತು ಬಣಿಯಿಂದ ಇರುವಂಥ ದಾರಕ್ಕೆ ಮತ್ತು 6 ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ 6 ಡಬಲ್ ಕ್ರೋಶೆ ಸಿಕ್ಸ್ ಸಿಂಗಲ್ ಕ್ರೋಶೆ ಮಾಡಾಯಿತು. ಮತ್ತು 2 ಡಬಲ್ ಕ್ರೋಶೆ ಮಧ್ಯದಲ್ಲಿರೋ ಚೈನ್ ಗ್ಯಾಪಲ್ಲಿ 2 ದಾರ ಹಾಕಿರ್ತೀವಲ್ಲ, 2 ಚೈನ್ ಮಾಡಿರ್ತೀವಲ್ಲ ಅದ್ರ ಮಧ್ಯದಲ್ಲಿ ಗ್ಯಾಪ್ ಸಿಗುತ್ತೆ, ಒಂದು ಹೋಲ್ ಕಾಣುತ್ತೆ. ಆ ಹೋಲಲ್ಲಿ ಹೋಗಿ ಮತ್ತು ನೀವು ಲಾಕ್ನ ಮಾಡ್ಬೋದಾಗತ್ತೆ. ನೋಡಿ ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಲಾಕ್ ಮಾಡುವಾಗ ಎಲ್ಲ ದಾರಗಳನ್ನೂ ಸೇರಿಸಿ ಲಾಕ್ ಮಾಡಿ. ಲೂಸ್ ಆಗೋ ಚಾನ್ಸಸ್ ಇರುತ್ತೆ, ಟೈಟಾಗಿ ಹಿಡ್ಕೊಂಡು ಎಲ್ಲ ದಾರನೂ ಸೇರಿಸಿ ಲಾಕ್ ಮಾಡಿ, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ. ಸೊ ಎಲ್ಲ ಒಂದೇ ಶೇಪಲ್ಲಿ ಇರೋ ಥರ ಒಂದೇ ಥರ ಇರೋ ಥರ ನೋಡಿಕೊಂಡು ನೀವು ಡಿಸೈನ್ನ ಮಾಡಬೇಕಾಗತ್ತೆ. ನೋಡಿ ಇದೇ ಥರ ಫುಲ್ ಸ್ಯಾರಿಗೂ ಫುಲ್ ಆ ಡಿಸೈನ್ಗೆಲ್ಲ ಹಾಕಿ ನಾನು ತೋರಿಸ್ತೀನಿ. ನೋಡಿ ಕಂಪ್ಲೀಟ್ ಆಗಿದೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇದು ನಿಮಗೆ ದುಪ್ಪಟ್ಟಾಗೆ ಹೀಗೆ ಇದ್ರೂ ಚೆನ್ನಾಗಿರುತ್ತೆ, ಇಲ್ಲ
ಇದಕ್ಕೆ ಫಸ್ಟಲ್ಲಿ ಲಾಸ್ಟಲ್ಲಿ ನೀವು ಟ್ಯಾಸಲ್ಸ್ನ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ. ನೋಡಿ ಲಾಸ್ಟ್ ಎಂಡಿಂಗಿಗೆ ಬಂದಿದ್ದೀನಿ. ಎಂಡಿಂಗಲ್ಲಿ ಲಾಸ್ಟ್ ಇದಕ್ಕೆ 6 ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ನೋಡಿ 1 2 3 4 5 ಮತ್ತು 6 ಮಾಡಿ ಲಾಕ್ ಮಾಡಿಕೊಂಡು ಮತ್ತೆ ಸಿಂಗಲ್ ಕ್ರೋಶ್ ಹಾಕಿ ಲಾಕ್ ಮಾಡಿಬಿಡಬೇಕು. 6 ಆಗಿರಲಿಲ್ಲ, ಮತ್ತು 6 ಹಾಕ್ಕೊಂಡಿದ್ದೀನಿ. ಮತ್ತು 6 ಹಾಕಿ ಡಬಲ್ ಕ್ರೋಶೆ ಚೈನ್ ಗ್ಯಾಪಲ್ಲಿ ಮತ್ತೆ ಲಾಕ್ ಮಾಡಿ, ಮತ್ತು ಒಂದು ಸಿಂಗಲ್ ಕ್ರೋಶೆ ಹಾಕಿ 2 ಸಿಂಗಲ್ ಕ್ರೋಶೆ ಒಂದಲ್ಲ 2 ಸಿಂಗಲ್ ಕ್ರೋಶೆ ಹಾಕಿ ಮತ್ತು ಬಟ್ಟೆಗೆ ಲಾಕ್ ಮಾಡ್ತೀವಿ. ಬಟ್ಟೆಗೆ ಲಾಕ್ ಮಾಡಿ 1 ಅಥವಾ 2 ಚೈನ್ ಹಾಕಿ ಮತ್ತು ದಾರನ ಟೈಟ್ ಮಾಡಿ ದಾರನ ಕಟ್ ಮಾಡಿ ತೆಗೀರಿ. ಇಷ್ಟೇ ಫ್ರೆಂಡ್ಸ್ ಡಿಸೈನು. ಇದನ್ನು ನೀವು ಸ್ಯಾರಿಗೂ ಹಾಕ್ಬೋದು, ದುಪ್ಪಟ್ಟ ಎಡ್ಜಲ್ಲೂ ಹಾಕ್ಕೋಬೋದು, ಚೆನ್ನಾಗಿ ಕಾಣುತ್ತೆ. ನೋಡಿ ಮೊದಲು 2 ಡಬಲ್ ಕ್ರೋಶೆ ಮಾಡಿ ಬೀಡ್ ಲಾಕ್ ಮಾಡಿದ್ದೀನಿ, ಮತ್ತು 2ನೇ ಸ್ಟೆಪ್ಪಲ್ಲಿ ಬರೀ ಸಿಂಗಲ್ ಕ್ರೋಶೆಯಿಂದ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇದಕ್ಕೆ ನಾನು ಕುಚ್ಚು ಕಟ್ಟಿ ನಿಮಗೆ ತೋರಿಸ್ತೀನಿ. ನೋಡಿ ಎಡ್ಜಲ್ಲಿ ಮಾತ್ರ ಕುಚ್ಚು ಕಟ್ಟಿದ್ದೀನಿ. ನಿಮಗೆ ಬೇಕಂದರೆ 1 ಬಿಟ್ಟು 2 ಬಿಟ್ಟು 3ನೇದಕ್ಕೆ ಅಥವಾ 4 ಬಿಟ್ಟು 5ನೇದಕ್ಕೆ ಈ ಥರ ಕುಚ್ಚನ್ನ ಕಟ್ಕೋಬೋದು. ಆಲ್ಟರ್ನೇಟಿವ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕುಚ್ಚು ಕಟ್ಕೋಬೋದು. ಬಟ್ ನಾನು ಲಾಸ್ಟ್ ಎಡ್ಜಲ್ಲಿ ಮಾತ್ರ ಕಟ್ಟಿದ್ದೀನಿ. ಇದು ಒಂದು ನನ್ನ ದುಪ್ಪಟ್ಟ ಡಿಸೈನ್ ಥರ ಮಾಡಿದ್ದೀನಿ. ಇಲ್ಲಿ ಸ್ಯಾರಿಗೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಫ್ಯಾನ್ಸಿ ಸ್ಯಾರಿಗಳಿಗೆ ಫಸ್ಟಲ್ಲಿ ಲಾಸ್ಟಲ್ಲಿ ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ. ನೋಡಿ ಇಷ್ಟೇ ಡಿಸೈನ್. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕುಚ್ಚನ್ನ ಕಟ್ಕೋಬೋದು. 2-3 ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋಬೋದು. ನೋಡಿ ಈ ಥರ ಡಿಸೈನು ತುಂಬ ಸಿಂಪಲಾಗಿರುತ್ತೆ, ಚೆನ್ನಾಗಿರುತ್ತೆ. ನಿಮ್ಮ ಸ್ಯಾರಿಗೂ ಹಾಕಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.